ಪಾಕಿಸ್ತಾನಕ್ಕೆ ಗುನ್ನ ಹಾಕ್ತಾ ಇದೆ ಭಾರತ. ಅಟಾರಿ ಬಾರ್ಡರ್ನಲ್ಲಿ ಮತ್ತೆ ದಾಳಿಗೆ ಯತ್ನಿಸಲಾಯಿತು. ಈ ಸಂದರ್ಭದಲ್ಲಿ ಮತ್ತೆ ಗುನ್ನ ಕೊಟ್ಟಿದೆ ಭಾರತ. ಅಟ್ಟಾರಿ ಗಡಿ ಹಾಗೂ ವಾಘಾ ಗಡಿಯನ್ನ ಈಗಾಗಲೇ ಬಂದ್ ಮಾಡಲಾಗಿದೆ. ಕಾರಣ ಪಾಕಿಸ್ತಾನ ತೋರಿದಂತ ನರಿಬುದ್ಧಿ. ಒಂದಷ್ಟು ರಾಜತಾಂತ್ರಿಕ ನಿಲುವುಗಳಲ್ಲಿ ಇದು ಕೂಡ ಒಂದು. ಇನ್ನು ಡ್ರೋನ್ ದಾಳಿಗೆ ಪಾಕಿಸ್ತಾನ ಏನಿದೆ ಯತ್ನಿಸಿದೆ. ಡ್ರೋನ್ ಹೊಡೆದು ಉರುಳಿಸಿದಂತ ಭಾರತ. ಕುತಂತ್ರಿ ಪಾಕ್ಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಭಾರತ. ನೀವೆಷ್ಟೇ ಅಟ್ಯಾಕ್ ಮಾಡಿದ್ರೂ ಕೂಡ ಆ ಅಟ್ಯಾಕ್ನಿಂದಾಗಿ ಭಾರತದ ಒಂದಿಂಚು ಜಾಗವನ್ನು ಕೂಡ ನೀವು ಹಾಳು ಮಾಡೋದಕ್ಕಾಗಲ್ಲ. ಬದಲಿಗೆ ನಿಮ್ಮ ಕ್ಷಿಪಣಿಗಳು ಆಗಸದಲ್ಲೇ ಧ್ವಂಸ ಆಗುತ್ತೆ. ತಕ್ಕ ಪ್ರತ್ಯುತ್ತರ ಕೊಡೋದಕ್ಕೆ ಅಂತ ಭಾರತೀಯ ಸೇನೆ ದಿಟ್ಟವಾಗಿ ನಿಂತಿದೆ. ಡ್ರೋನ್ ಅನ್ನ ಈಗಾಗಲೇ ಹೊಡೆದು ಉರುಳಿಸಲಾಗಿದೆ. ಪಾಕಿಸ್ತಾನ ಇಷ್ಟ ಆದ್ರೂ ಕೂಡ ಮತ್ತೆ ಪಾಠ ಕಲಿತಂತೆ ಕಾಣಿಸ್ತಾ ಇಲ್ಲ. ಅಟ್ಟಾರಿ ಬಾರ್ಡರ್ನಲ್ಲಿ ಮತ್ತೆ ದಾಳಿಗೆ ಯತ್ನಿಸಲಾಗಿದೆ. ಈ ಸಂದರ್ಭದಲ್ಲಿ ಡ್ರೋನ್ ಅನ್ನ ಬಿಟ್ಟಂತ ಸಂದರ್ಭದಲ್ಲಿ ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಇನ್ನು ಎಷ್ಟೆಷ್ಟು ಡ್ರೋನ್ ಇದಾವೆ, ಎಷ್ಟೆಷ್ಟು ಕ್ಷಿಪಣಿ ಇದಾವೆ, ಏನೇನು ಶೆಲ್ ದಾಳಿಗಳು ಮಾಡಬೇಕು ಅಂತ ಇದ್ದಾರೆ. ಅವರಿಗೆ ಒಂಥರ ಇನ್ನೂ ಉತ್ಸಾಹ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಇಷ್ಟೆಲ್ಲ ಅಟ್ಯಾಕ್ಗಳು, ಕೌಂಟರ್ ಅಟ್ಯಾಕ್ಗಳಾಗಿದ್ರೂ ಕೂಡ ಮಾರುಕಟ್ಟೆಗಳು ನಾಶ ಆಗಿದೆ, ಉಗ್ರರ ತಾಣಗಳು ನಾಶ ಆಗಿದೆ, ಜೊತೆಗೆ ಕೇಂದ್ರ ಕಚೇರಿಗಳೇ ನಾಶ ಆಗಿದ್ದಾವೆ. ಅವರ ವಾಯುನೆಲೆಗಳ ಮೇಲೆ, ನಮ್ಮ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದರು, ಆಗ ಅವರ ಶಸ್ತ್ರಾಸ್ತ್ರಗಳು ನಾಶ ಆಗಿದ್ದಾವೆ, ಕ್ಷಿಪಣಿಗಳು ಧ್ವಂಸ ಆಗಿದ್ದಾವೆ. ಹಾಗಿದ್ರೂ ಕೂಡ ಅವರಿಗೆ ತೃಪ್ತಿ ಇಲ್ಲ. ಇನ್ನು ನಿಮ್ಮ ಬಳಿ ಏನೇನಿದೆಯೋ, ಯಾವ್ಯಾವ ಶಸ್ತ್ರಾಸ್ತ್ರ ಇದೆಯೋ ಅದೆಲ್ಲದನ್ನು ಕೂಡ ಪ್ರಯೋಗ ಮಾಡಬೇಕು ಅಂತ ಬರ್ತಾ ಇದ್ದೀರಾ. ಅದೆಲ್ಲದನ್ನು ಕೂಡ ಭಾರತೀಯ ಸೇನೆ ಧ್ವಂಸ ಮಾಡಿ ಕಳುಹಿಸ್ತಾ ಇದೆ. ಇನ್ನೂ ಕೂಡ ನಿಮಗೆ ತೃಪ್ತಿ ಇಲ್ಲ ಅಂದರೆ ಇನ್ನೂ ಅಟ್ಯಾಕ್ ಮಾಡ್ತಾನೆ ಇರ್ತೀರಾ. ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಭಾರತೀಯ ಸೇನೆ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾನೆ ಇರುತ್ತೆ. ಎಲ್ಲ ಕಡೆಯೂ ಕೂಡ ಈಗಾಗಲೇ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಹಾಗಿದ್ದೂ ಕೂಡ ಹುಡುಕ್ತಾ ಇದ್ದಾರೆ, ಎಲ್ಲಾದರೂ ಭದ್ರತಾ ವೈಫಲ್ಯ ಇದೆಯಾ, ನಾವು ಹೋಗ್ಬೋದಾ, ನುಸುಳ್ಬಹುದಾ, ಅಟ್ಯಾಕ್ ಮಾಡ್ಬೋದಾ, ಬಾಂಬ್ ಇಡ್ಬೋದಾ ಅಂತ. ಈಗ ಮತ್ತೊಂದು ಕಡೆ ಇದೇ ರೀತಿಯಾಗಿ ಡ್ರೋನ್ ಬಿಟ್ಟಿದ್ದಾರೆ. ಆ ಡ್ರೋನನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ.